ಸ್ಕ್ರಾಬಲ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ ಅದು ಓನ್ಲಿ ಅಪ್ಲೋಡ್ ಚಾರ್ಜಸ್ ಫಾರ್ 2K ಅಂತ ಹೇಳ್ತಾರೆ. ಅಪ್ಲೋಡಿಂಗ್ ಅಂದರೆ ಬರೀ ಡಾಕ್ಯುಮೆಂಟೇಷನ್ ಆಯಿತು ಅಷ್ಟೇ, ಕೆಲವೇ ಜಾಗಗಳಲ್ಲಿ ಅಪ್ಲೋಡ್ ಆಗೋವಂಥ ಇದಿದೆ. ಬೆಂಗಳೂರಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಈಗ ಪ್ರೊಜೆಕ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಥಿಯೇಟ್ರ್ಗಳು ಸಿಗಬೇಕಲ್ಲ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಸಿನಿಮಾ ಅಪ್ಲೋಡ್ ಮಾಡೋದ್ರ ಬಗ್ಗೆ ಅಂತ ಹೇಳಿದೆ. ಸಿನಿಮಾ ಅಪ್ಲೋಡ್ ಮಾಡೋದು ಅಂದ್ರೇನು? ಸಿನಿಮಾ ಎಲ್ಲ ರೆಡಿಯಾಗಿದೆ, ಸೆನ್ಸಾರ್ ಆಗಿದೆ, ಎಲ್ಲ ಆಗಿ ರೆಡಿ ಇದೆ, ನಿಮ್ಮ ಹತ್ರ ಫಸ್ಟ್ ಕಾಪಿ ರೆಡಿ ಇದೆ ಸೆನ್ಸಾರ್ ಆಗಿ. ಸೊ ಇದನ್ನು ಥಿಯೇಟ್ರ್ಗಳಲ್ಲಿ ಪ್ರೊಜೆಕ್ಟ್ ಮಾಡಬೇಕಲ್ವಾ? ಥಿಯೇಟ್ರ್ಗಳಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಹೇಗೆ ಮಾಡೋದು ಅಂದರೆ ಇದನ್ನ ಸ್ಯಾಟಲೈಟ್ಗೆ ಅಪ್ಲೋಡ್ ಮಾಡಬೇಕು. ಯಾವೆಲ್ಲ ಇದ್ದೇವೆ ಅಪ್ಲೋಡ್ ಮಾಡೋಕ್ಕೆ, ಎಲ್ಲಿ ಮಾಡಬೇಕು ಅಂದರೆ ಇದ್ರ ಪ್ರೊಸೀಜರ್ ಏನು ಅಂತಂದರೆ ಇಲ್ಲಿ UFO, ಸ್ಕ್ರಾಬಲ್, ಕ್ಯೂಬ್, ಸರಾಸರ, ಮೂವಿ ಮ್ಯಾಕ್ಸ್ ಅಂತ ಇಷ್ಟು ಪ್ರಮುಖವಾಗಿರೋವಂಥವನ್ನ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೂ ಕೆಲವು ಇದ್ದಾವೆ. ಸೊ ಇದರಲ್ಲಿ ಹೇಗೆ ನಾವು ಪ್ರೊಸೀಡ್ ಮಾಡೋದು ಅಂತಂದರೆ, ಎಲ್ಲ ನಾನು ಹೇಳಿದಂಥ ಹೆಸರುಗಳು ಫಸ್ಟ್ ನೀವು ಹೋಗಬೇಕಾಗಿರೋದು ಅವ್ರ ಆಫೀಸ್ಗೆ ಹೋಗಿ, ಅವರ ಆಫೀಸಲ್ಲಿ ಇದನ್ನು ನಿಮ್ಮ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ, ನಾವು ಅಪ್ಲೋಡ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳಿದಾಗ ನಿಮ್ಮ ಡೀಟೇಲ್ಸ್ನೆಲ್ಲ ತೊಗೊಂಡು, ಕೆಲವು ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಅವ್ರೇನು ಮಾಡ್ತಾರೆ, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ತಾರೆ. ಅಂದರೆ ಅಪ್ಲೋಡ್ ಮಾಡಿ ನಿಮಗೂ ಅವ್ರಿಗೂ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ರೆಡಿ ಮಾಡ್ತಾರೆ. ಅಗ್ರಿಮೆಂಟ್ ರೆಡಿ ಮಾಡಿದ್ಮೇಲೆ ಅದಕ್ಕೆ ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಯಾವ್ಯಾವ್ದ್ರದ್ದು ಆಫೀಸ್ ಎಲ್ಲಿದೆ ಮತ್ತು ಎಷ್ಟೆಷ್ಟು ಫೀಸ್ಗಳನ್ನ ಚಾರ್ಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ UFO ಮತ್ತು ಸ್ಕ್ರಾಬಲ್ದು ಆಫೀಸು ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೋಟೆಲ್ ಇದೆಯಲ್ಲ, ಕ್ರಿಸೆಂಟ್ ರೋಡ್ದು ಅಡ್ಜಸೆಂಟ್ ರೋಡಲ್ಲಿ ಅಲ್ಲಿದೆ UFO ಮತ್ತು ಸ್ಕ್ರಾಬಲ್ದು ಆಫೀಸು. ಸೊ ನೀವು UFO ಮತ್ತು ಸ್ಕ್ರಾಬಲ್ ಆಫೀಸಿಗೆ ಹೋಗ್ತೀರಾ. ಹೋಗಿ ಅಲ್ಲಿ ನಿಮಗೆ ಒಳಗಡೆ ಹೋದ ತಕ್ಷಣ ನೀವು ಈ ಥರ ನಾನೊಂದು ಸಿನಿಮಾ ಮಾಡಿದ್ದೀವಿ, ಈ ಸಿನಿಮಾನ ಹಿಂಗೆ ಮಾಡಬೇಕು ಅಂತ ಕೆಲವು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಸೊ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಸೆನ್ಸಾರ್ ಸರ್ಟಿಫಿಕೇಟು ಇದು ಎಲ್ಲ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸಿದ ತಕ್ಷಣ ಅವ್ರೇನು ಮಾಡ್ತಾರೆ, ನಿಮಗೆ ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ತೀವಿ ಸರ್, ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ. ಸೊ ಅಗ್ರಿಮೆಂಟ್ ರೆಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಕರೀತಾರೆ. ಸೊ ನೀವು ಹೋದಾಗ UFO ಚಾರ್ಜಸ್ ಬಂದುಬಿಟ್ಟು 50,000 ರೂಪೀಸ್ ಇದೆ. ಅದ್ರ ಪ್ಲಸ್ GST 18% GST ಇದೆ. ಸ್ಕ್ರಾಬಲ್ ಬಂದುಬಿಟ್ಟು 35,400 ಪ್ಲಸ್ GST ಇದೆ. ಯಾವುದೋ ಸ್ಕ್ರಾಬಲ್. ಬಟ್ ಸ್ಕ್ರಾಬಲ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ ಅದು ಓನ್ಲಿ ಅಪ್ಲೋಡ್ ಚಾರ್ಜಸ್ ಫಾರ್ 2K ಅಂತ ಹೇಳ್ತಾರೆ. UFOಲ್ಲಿ ಏನಾಗ್ತದೆ ಅಂತಂದರೆ UFOಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಶೋ ಲೆಕ್ಕದಲ್ಲಿ ಅಂತ. ಅಂದರೆ ಮೈನಸ್ ಆಗ್ತಾ ಹೋಗುತ್ತೆ ಅಂದರೆ ದ ಫೀಸ್ ಫಾರ್ ಶೋಯಿಂಗ್ ದ ಸಿನಿಮಾ ಮೈನಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮೈನಸ್ ಆಗ್ತಾ ಹೋಗುತ್ತೆ ಅಂತ ಕೇಳಿದ್ರೆ ನೀವು UFOನಲ್ಲಿ ನಿಮ್ಮದು 2K ರೆಸಲ್ಯೂಷನ್ ಆದರೆ 7 ಶೋಸ್ಗೆ 5,000 ರೂಪಾಯಿ ಪ್ಲಸ್ GST, 5,000 ಚಿಲ್ಲರೆ ಪ್ಲಸ್ GST ಮೈನಸ್ ಆಗುತ್ತೆ. ಸೊ ಅದೇ ನೀವು ನಾರ್ಮಲ್ ರೆಸಲ್ಯೂಷನ್ ಆದರೆ ಅದಕ್ಕೆ 2,500 ಪ್ಲಸ್ 2,500 ಚೇಂಜ್ ಪ್ಲಸ್ GST ಆಗುತ್ತೆ. ಸೊ ಇದು UFOದು. ಸ್ಕ್ರಾಬಲ್ದು ಸೇಮ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಮ್ಸ್ ಕ್ಯೂಬ್ದು ಆಫೀಸ್ ಬಂದ್ಬಿಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ರೋಡ್ನ ಯಮಹಾ ಶೋರೂಮ್ ಇದೆ. ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಯಮಹಾ ಶೋರೂಮ್ ಇದೆ. ಆ ಯಮಹಾ ಶೋರೂಮ್ದು ಆಪೋಸಿಟ್ ಬಿಲ್ಡಿಂಗಲ್ಲಿ ಕ್ಯೂಬ್ ಇದೆ. ಸೊ ಆ ಕ್ಯೂಬ್ಗೆ ಹೋದಾಗ ನೀವು ಕ್ಯೂಬಲ್ಲಿ ಅವರು ಅಡ್ವಾನ್ಸ್ ಅಂತ ತೊಗೊಳ್ತಾರೆ. ಅಡ್ವಾನ್ಸ್ 50,000 ರೂಪೀಸ್ ಅಂತ ತೊಗೊಳ್ತಾರೆ. ಆ 50,000 ರೂಪೀಸ್ ಅಡ್ವಾನ್ಸ್ ತೊಗೊಂಡು ಅವ್ರೇನು ಮಾಡ್ತಾರೆ, ಒಂದು ಅಗ್ರಿಮೆಂಟ್, ಅದೇ ಸೇಮ್ ಥಿಂಗ್, ನಿಮ್ಮ ಹತ್ರ ಡಾಕ್ಯುಮೆಂಟೇಷನ್ ಎಲ್ಲ ತೊಗೊಂಡು ಅಗ್ರಿಮೆಂಟ್ ರೆಡಿ ಮಾಡ್ಕೋತಾರೆ. ಅಗ್ರಿಮೆಂಟ್ ರೆಡಿ ಮಾಡಿಕೊಂಡು ಅಗ್ರಿಮೆಂಟ್ ಸೈನ್ ಮಾಡೋ ಟೈಮಲ್ಲಿ 50,000 ಅಡ್ವಾನ್ಸ್ ಪೇ ಮಾಡ್ತೀರಾ. ಆ 50,000 ಅಡ್ವಾನ್ಸ್ ಪೇ ಮಾಡಿರೋದ್ರಲ್ಲಿ ಕ್ಯೂಬಲ್ಲಿ ಯಾವ ರೀತಿ ಅಂತಂದರೆ, ಕ್ಯೂಬಲ್ಲಿ ಒಂದು ಶೋ ಫ್ರೀ ಇರುತ್ತೆ. ಆಮೇಲೆ ನೀವು ಕ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಏನಾದರೂ ಕರೆಕ್ಷನ್ಸ್ ಅಥವಾ ಸಬ್ ಟೈಟಲ್ ಮಾಸ್ಟರಿಂಗ್ ಅಂತೆಲ್ಲ ಮಾಡಿಸಿದ್ರೆ ಅದಕ್ಕೆ 25,000 ಪ್ಲಸ್ GST, 25,000 ಪ್ಲಸ್ GST ಈ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ನೀವು ಮಾಡಿಸಿದ್ರೆ ಅದೆಲ್ಲ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಬಿಲ್ಗಳು ಕಟ್ಟಬೇಕಾಗತ್ತೆ. ಇಲ್ಲದೆ ಹೋದರೆ ಎಲ್ಲ ರೆಡಿ ಇದೆ, ಜಸ್ಟ್ ಅಪ್ಲೋಡ್ ಆ್ಯಂಡ್ ವಾಚ್ ಅಂದರೆ ಒಂದು ಶೋ ಏನೋ ಫ್ರೀ ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ ಎಲ್ಲೆಲ್ಲಿ ಪ್ಲೇ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮದು ರೆಂಟಲ್ಸು ಮೈನಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫಸ್ಟ್ ಒನ್ ಅಂದರೆ PVR, ಐನಾಕ್ಸ್ ಅಥವಾ ಸಿನಿಪೋಲಿಸಲ್ಲಿ ಫಸ್ಟ್ ವೀಕಲ್ಲಿ ನಿಮ್ಮದು ಪ್ಲೇ ಆಗುತ್ತೆ ಅನ್ನೋಂಗಿದ್ರೆ ದಟ್ ಈಸ್ ಇನ್ಕ್ಲೂಸಿವ್ ಆಫ್ GST 6,500 ರೂಪೀಸ್ ಚಾರ್ಜಸ್ಸು ಅದು ಡಿಡಕ್ಟ್ ಆಗುತ್ತೆ ಕ್ಯೂಬಲ್ಲಿ. ಅಂದರೆ ಮೈನಸ್ ಮಾಡ್ಕೊತಾ ಹೋಗ್ತಾರೆ.
ಆ 50,000ಅಲ್ಲೇ. ಅದಾದಮೇಲೆ ಇಲ್ಲ ನಾವು 2K ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಗೆ ಹೋಗ್ತೀವಿ ಅಂತ ಅಂದರೆ 2K ಸಿಂಗಲ್ ಸ್ಕ್ರೀನ್ಗೆ ಹೋದರೆ 4,500, ದಟ್ ಈಸ್ ಇನ್ಕ್ಲೂಸಿವ್ ಆಫ್ GST. ಜೊತೆಗೆ ಯಾವುದು 2K ಬೇರೆ ಮಲ್ಟಿಪ್ಲೆಕ್ಸಸ್ ಥರ ಇರೋದು ಇದ್ರೂ 4,500 ಚಾರ್ಜ್ ಮಾಡ್ತಾರೆ. ಬಟ್ ಅದರ್ ದೆನ್ 2K ಸಿಂಗಲ್ ಸ್ಕ್ರೀನ್ ಆದರೆ, ಅಂದರೆ ಲೋವರ್ ರೆಸಲ್ಯೂಷನ್ ಆದರೆ ಅದಕ್ಕೆ 2,800 ರೂಪೀಸ್ ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಇನ್ಕ್ಲೂಸಿವ್ ಆಫ್ GST. ಕ್ಯೂಬಲ್ಲಿ ಮಾತ್ರ ಎಲ್ಲ ಇನ್ಕ್ಲೂಸಿವ್ ಆಫ್ GST, ಇನ್ನು ಮಿಕ್ಕಿದ್ರಲ್ಲೆಲ್ಲ GST ಆ್ಯಡೆಡ್. ಇದು ಬಿಟ್ಟರೆ ನೆಕ್ಸ್ಟ್ ಯಾವುದು UFO ಆಯಿತು, ಸ್ಕ್ರ್ಯಾಬಲ್ ಆಯಿತು, ಕ್ಯೂಬ್ ಆಯಿತು. ಅಂದರೆ ಕೇಸರಸರ ಅಂತ ಒಂದಿದೆ, ಅದು 5,000 ಆಡ್ ಪ್ಲಸ್ GST ಚಾರ್ಜ್ ಮಾಡ್ತಾರೆ. ಅದ್ರದ್ದು 7 ಶೋಸ್ದು ಬಂದ್ಬಿಟ್ಟು 3,500 ಚೇಂಜ್ ಏನೋ ಪ್ಲಸ್ GST ಇದೆ. ಅದು ಬಿಟ್ಟರೆ ಇನ್ನೊಂದು ಮೂವಿ ಮ್ಯಾಕ್ಸ್ ಅಂತ ಇದೆ. ಆ ಮೂವಿ ಮ್ಯಾಕ್ಸ್ ಅನ್ನೋದು ಅದೂ ಅಷ್ಟೇ 5,500 ಪ್ಲಸ್ GST ಇದೆ. ಪ್ಲಸ್ ಅದು 14 ಶೋಸಿಗೆ ಬಂದ್ಬಿಟ್ಟು 3,500 ಪ್ಲಸ್ GST ಅಂತ ಹೋಗುತ್ತೆ. ಇಲ್ಲ ಬರೀ 7 ಶೋಸಿಗೆ ಬರ್ತೀನಿ ಫಸ್ಟ್ ವೀಕು ಅಂದರೆ 1,500 ಪ್ಲಸ್ GST, 1,500 ಆರ್ 800 ಪ್ಲಸ್ GST ಅಂತ ಇದೆ. ಸೊ ಇವೆರಡೂ ಯಾವುದು ಕೇಸರಸರ ಮತ್ತು ನಿಮಗೆ ಮೂವಿ ಮ್ಯಾಕ್ಸ್, ಇವೆರಡೂ ಗಾಂಧಿನಗರದಲ್ಲಿ ಆಫೀಸ್ ಇದೆ. ಸೊ ಅಲ್ಲಿ ಹೋಗಿ ನೀವು ಅಲ್ಲೂ ಅದೇ ಪ್ರೊಸೀಜರು, ನಿಮ್ಮ ಹತ್ರ ಡಾಕ್ಯುಮೆಂಟೇಷನ್ ಕೇಳ್ತಾರೆ. ಅಗ್ರಿಮೆಂಟ್ಸ್ ಆದರೆ ಅಗ್ರಿಮೆಂಟ್ಸ್ ಮಾಡಿಕೊಂಡು ಅದಾದಮೇಲಿಂದ ನಂಬರ್ ಆಫ್ ಸ್ಕ್ರೀನಿಂಗ್, ನಂಬರ್ ಆಫ್ ಥಿಯೇಟರ್ಸು ಗೊತ್ತಾಗುತ್ತೆ ನಿಮಗೆ. ಸೊ ಇದು ಅಪ್ಲೋಡಿಂಗ್ ಮಾಡುವಂಥ ಒಂದು ಕೆಲಸ. ಎಲ್ಲಿ ಅಪ್ಲೋಡಿಂಗ್ ಅಂದರೆ ಬರೀ ಡಾಕ್ಯುಮೆಂಟೇಷನ್ ಆಯಿತು ಅಷ್ಟೇ. ಅಪ್ಲೋಡ್ ಮಾಡೋಕ್ಕೆ ಎಲ್ಲಿ ಹೋಗಬೇಕು ನೀವು? UFO ಆಗಲಿ, ಸ್ಕ್ರ್ಯಾಬಲ್ ಆಗಲಿ, ಕ್ಯೂಬ್ ಆಗಲಿ, ಇದಕ್ಕೆ ಅಪ್ಲೋಡ್ ಮಾಡಬೇಕು ಅಂದರೆ ನೀವು ಮೆಡ್ರಾಸ್ಗೆ ಹೋಗಬೇಕು. ಯಾಕೆಂದರೆ ನಮ್ಮ ಇಂಡಿಯಾನಲ್ಲಿ ಕೆಲವೇ ಜಾಗಗಳಲ್ಲಿ ಅಪ್ಲೋಡ್ ಆಗೋವಂಥ ಇದಿದೆ. ಬೆಂಗಳೂರಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅದೊಂದು ವಿಪರ್ಯಾಸ. ಬೆಂಗಳೂರಲ್ಲಿ ಯಾಕಿಲ್ಲ? ಇಷ್ಟೊಂದು ಅಡ್ವಾನ್ಸ್ಡಾಗಿ ಬೆಳೆದಿದೆ, ಇಷ್ಟೊಂದು ಚೆನ್ನಾಗಿದೆ ಅಂದರೆ ಒಂದು ಕ್ಯೂಬು ಮತ್ತು UFO ಅಪ್ಲೋಡ್ ಮಾಡೋಕ್ಕೂ ಇಲ್ಲಿ ಫೆಸಿಲಿಟಿ ಇಲ್ವಾ ಅಂದರೆ ಇಲ್ಲ. ನಾವು ಚೆನ್ನೈಗೆ ಹೋಗ್ಬೇಕು. ಕ್ಯೂಬು, ಸ್ಕ್ರ್ಯಾಬಲ್ಲು ಮತ್ತು UFOಗೆ ಅಪ್ಲೋಡ್ ಮಾಡಬೇಕಂದ್ರೆ ಚೆನ್ನೈಗೆ ಹೋಗ್ಬೇಕು. ಚೆನ್ನೈಗೆ ಹೋಗಿ ಒಂದಿನ ಅಲ್ಲಿ 1 ಅಥವಾ 2 ದಿನ ಠಿಕಾಣೆ ಹೂಡಿ ಅಲ್ಲಿ ಹೋಗಿ ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಕರೆಕ್ಷನ್ಸ್ ಏನಾದರೂ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಒಂದು ಶೋ ನೋಡಿಕೊಂಡು ಓಕೆ ಅಂತ ಕೊಟ್ಬಿಟ್ಟು ಬಂದರೆ ಆವಾಗ ಆಗುತ್ತೆ. ಸೊ ನಿರ್ಮಾಪಕನಿಗೆ ಅದು ಒಂದು ಹೊರೆ ಇದೆ. ಏನು ಅಂದರೆ ಇಲ್ಲಿಂದ ಚೆನ್ನೈಗೆ ಹೋಗಿ ಚೆನ್ನೈಯಲ್ಲಿ ಅಪ್ಲೋಡ್ ಮಾಡಿ ಬರೋ ಅಂಥದ್ದು. ಡಾಕ್ಯುಮೆಂಟೇಷನ್ಸ್ ಎಲ್ಲ ಇಲ್ಲೇ ನಡೀತದೆ. ಬಟ್ ಅಪ್ಲೋಡ್ ಮಾಡಬೇಕು ಸಿನಿಮಾ ಅಂತಂದರೆ ನೀವು ಚೆನ್ನೈಗೆ ಹೋಗಬೇಕು. ಅದ್ರ ಫೆಸಿಲಿಟಿ ಯಾಕೆ ಇಲ್ಲಿ ಮಾಡ್ತಾ ಇಲ್ಲ ಅಂತಂದರೆ ಅದು ಇನ್ನೂ ಅರ್ಥ ಆಗದೆ ಇರೋಂಥ ಒಂದು ರಹಸ್ಯ ಥರ ಇದೆ. ಅದನ್ನ ನಾವು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಏನಾದರೂ ಒಂದು ಸ್ಟೆಪ್ ತೊಗೋಬೇಕು. ಏನಾದರೂ ಒಂದು UFO ಮತ್ತು ಕ್ಯೂಬ್ ಥರನೇ ಅಪ್ಲೋಡ್ ಮಾಡೋಕ್ಕೆ ಏನಾದರೂ ಇಲ್ಲೇ ಬೆಂಗಳೂರಲ್ಲೇ ಪಾಸಿಬಿಲಿಟೀಸ್ ಇದ್ದರೆ ಮಾಡೋ ಥರ, ಅಥವಾ ನಮ್ಮ ಕರ್ನಾಟಕ ಸರ್ಕಾರನೂ ಒಂದು ಗಮನ ಹರಿಸಿ ಸರ್ಕಾರದಿಂದ ಯಾವುದಾದ್ರೂ ಒಂದು ಸ್ಯಾಟಲೈಟು ಆ ಥರ ಏನಾದರೂ ಪ್ರೊವೈಡ್ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ. ಯಾಕೆಂದರೆ ಅನ್ನದಾತರಿಗೆ ಆ ಹೊರೆ ಕಮ್ಮಿ ಆಗೋ ನಿಟ್ಟಿನಲ್ಲಿ ಓಡಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಷ್ಟು ಮಾಡಿದ್ಮೇಲೆ ಅಪ್ಲೋಡ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಅದಾದಮೇಲೆ ಕನ್ಫರ್ಮೇಷನ್ ಬರುತ್ತೆ. ಕನ್ಫರ್ಮೇಷನ್ ಬಂದ ಮೇಲೆ ನೀವು ಸಿನಿಮಾನ ಥಿಯೇಟ್ರ್ಗಳಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಂತ ಅರ್ಥ. ಇನ್ನೇನು ಅಪ್ಲೋಡ್ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗೀತು, ರಿಲೀಸ್ಗೆ ಹೋಗ್ಬಿಡ್ಬೋದು ಅಂತ ಐಡಿಯಾ ಮಾಡ್ತಾಯಿದ್ದೀರ ತಾನೆ? ಹೇಗೆ ರಿಲೀಸ್ ಮಾಡೋದು? ಅಪ್ಲೋಡ್ ಆದ ತಕ್ಷಣ ರಿಲೀಸ್ ಆಗಿಬಿಡುತ್ತಾ? ಇಲ್ಲ, ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ಬೇಕಲ್ಲ ಎಂಟೈರ್ ಕರ್ನಾಟಕ ನಿಮಗೆ ಅಥವಾ ವರ್ಲ್ಡ್ ವೈಡ್. ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಟರ್ ಬೇಕಲ್ಲ. ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. अन्नदाता सुखी भव।